ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆಯನ್ನು ಇಂದಿನ ಸಂಚಿಕೆಯನ್ನು ನೀವು ನೋಡಬೇಕು ಅಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಾಂಡವು ಮದುವೆ ಮನೆಗೆ ಬಂದ ತಕ್ಷಣ ಕುಸುಮ ನೋಡ್ತಾಳೆ. ಅಲ್ಲಿಂದ ಕುಸುಮನ ನೋಡಿದ ತಕ್ಷಣ ಕುಸುಮ ಬೇಗ ತಾಂಡವನ್ನ ಬಂದು ಮಾತಾಡಿಸಿ, ತಾಂಡವ್ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಆಗ ಏನಮ್ಮ ಇದು, ಅವಳ ತಂಗಿಗೆ ಹೆಂಗಮ್ಮ ಮದುವೆ ಮಾಡ್ತಾ ಇದ್ದಾಳೆ, ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮಗೆ ಸಿಟ್ಟು ಬರುತ್ತೆ. ಕುಸುಮ ನಿನಗೇನಕ್ಕೆ ಹೋಗ್ಬೇಕು, ಅದೆಲ್ಲ ಅವಳು ಕಷ್ಟಪಟ್ಟು ಅವ್ರ ತಂಗಿ ಮದುವೆ ಮಾಡ್ತಾ ಇದ್ದಾಳೆ, ನೀನು ಬಂದು ಇದನ್ನು ಹಾಳು ಮಾಡಬೇಕು ಅಂತಿದ್ಯಾ, ನಾನು ಬಿಡಲ್ಲ ಅದಕ್ಕೆ ಅಂತೇಳಿ ಹೇಳ್ತಾಳೆ. ಒಳ್ಳೆ ಮಾತಿಂದ ನೀನು ಇಲ್ಲಿಂದ ಹೋದರೆ ಸರಿ ಅಂತ ಹೇಳ್ತಾಳೆ. ಆಗ ಇಲ್ಲ, ಈ ಮದುವೆ ನಾನು ನಿಲ್ಲಿಸಲೇಬೇಕು ಅಂತೇಳಿ ತಾಂಡವ್ ಹೇಳ್ತಾನೆ. ತಾಂಡವನ ಎಷ್ಟು ಅಂದ್ರೂ ತಡೆಯೋದಕ್ಕೆ ಆಗಲ್ಲ. ಅದಕ್ಕೆ ಅಲ್ಲೇ ಇದ್ರಂತ ಕಟ್ಟಿಗೆಯನ್ನು ತಗೊಂಡು, ಏಯ್ ನೀನು ಏನಾದ್ರೂ ನಿಲ್ಲಿಸ್ತೀಯಾ ಅಂದರೆ ನೋಡು ನಾನು ಏನು ಮಾಡ್ತೀನಿ ಅಂತೇಳಿ ಅಂತ ಹೆದರಿಸ್ತಾಳೆ. ಆದರೂ ಅವ್ನು ಬಗ್ಗಲ್ಲ. ಹಂಗಾಗಿ ಏನಮ್ಮ ನೀನು ನನ್ನೇನು ಕಟ್ಟೋಕ್ಕಾಗತ್ತಾ, ಕೂಡೋಕ್ಕಾಗತ್ತಾ ಅಂತ ಹೇಳ್ತಾನೆ. ಕೆನ್ನೆಗೆ ಒಂದು ಸರಿ ಹೊಡಿತಾಳೆ. ಅಲ್ಲೇ ಇದ್ದಿದ್ದ ಕಟ್ಟಿಗೆಯನ್ನು ಏನು ತೊಗೊಂಡು ನೋಡಿರ್ತಾಳಲ್ವ, ಅದನ್ನೇ ತಗೊಂಡು ತಾಂಡವ್ಗೆ ಬರ್ತೀಯಾ ಇಲ್ಲೋ ಅಂತೇಳಿ ಒಂದೆರಡು ಬಾರಿಸಿ ರೂಮ್ ಒಳಗಡೆ ಕರ್ಕೊಂಬರ್ತಾಳೆ. ರೂಮ್ ಒಳಗೆ ಕರ್ಕೊಂಬಂದ ತಕ್ಷಣ ಅಲ್ಲಿಂದ ಮತ್ತೆ ಅವನು ಎದುರಿಸಿ ಹೋಗ್ತಾ ಇರಬೇಕಾದ್ರೆ ಆಗ ವೈಷ್ಣವ್ ಬರ್ತಾನೆ. ವೈಷ್ಣವ್ ಬಂದು, ಅಣ್ಣ ಏನಣ್ಣ ಇದು, ನೀನೇ ನಿಂತು ಮದುವೆ ಮಾಡಬೇಕಾಗಿರೋದು, ಅಂಥದ್ರಲ್ಲಿ ನೀನೇ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾನೆ. ನಿನಗೇನಕ್ಕೋ ಬೇಕು, ನಿನಗೂ ಇದಕ್ಕೆ ಏನು ಸಂಬಂಧ ಅಂತ ಕೇಳ್ತಾನೆ. ಅದಾದಮೇಲೆ ಕುಸುಮ ಹಿಡ್ಕೊಳ್ಳೋ ಅವನ್ನ ವೈಷ್ಣವ್, ಅವನ್ನ ಕಟ್ಟಾಕೋಣ ಅಂತ ಹೇಳಿ ಅವನು ರೂಮಲ್ಲಿ ಹಗ್ಗ ತಗೊಂಡು ಚೇರಿಗೆ ತಾಂಡವನ ವೈಷ್ಣವ್ ಮತ್ತು ಕುಸುಮ ಇಬ್ಬರೂ ಕಟ್ಟಾಕ್ತಾರೆ. ಅಮ್ಮ ನೀನು ಸುಮ್ಮನೆ ಇದ್ರೆ ಸರಿ ನೋಡು ಅಂತ, ಏನೂ ಇಲ್ಲ ನಿನಗಿದೆ ಸರಿಯಾದ ಜಾಗ ಅಂಥೇಳಿ ಕಟ್ಟಾಕ್ತಾರೆ. ಅಲ್ಲಿಂದ ಕಟ್ಟಾದ ತಕ್ಷಣ ವೈಷ್ಣವು ಮತ್ತು ಕುಸುಮ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಕುಸುಮ, ಇನ್ನೂ ಬಂಡಿ ಅಷ್ಟು ಕೆಲಸ ಇದೆ, ಎಲ್ಲ ಇಲ್ಲೇ ಇದ್ದೀರಲ್ಲ, ಬನ್ನಿ ಎಲ್ಲ ನೋಡ್ಕೊಳ್ಳೋಣ ಅಂಥೇಳಿ ಬರ್ತಾಳೆ. ಈ ಕಡೆ ಆದಿ ಮತ್ತು ಅವರ ತಂದೆಯವರು ಫ್ರೆಂಡ್ಸ್ ಜೊತೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆವಾಗ ಆದಿ ಬಂದು, ಅಪ್ಪ ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಬಂದಾಗ, ನೋಡಿ ಅಪ್ಪ ಇದು ಈ ಮದುವೆ ನಿಲ್ಲಿಸೋದೇ ಸರಿ ಅನಿಸುತ್ತೆ, ಇನ್ನೂ ಟೈಮ್ ತುಂಬ ಇದೆ ಅಂತ ಹೇಳ್ತಾರೆ. ನೀನು ಇದನ್ನು ಮದುವೆನ ನಾಳೆವರೆಗೂ ಟೈಮ್ ಇದೆ, ಅಷ್ಟರೊಳಗಡೆ ನೀನು ಅದೇನು ಮಾಡ್ತೀಯೋ ಸಾಕ್ಷಿ ಸಮೇತ ತೋರಿಸು, ಪ್ರೂವ್ ಮಾಡು ಅವ್ರು ಸರಿ ಇಲ್ಲ ಮನೆತನ ಅಂಥೇಳಿ, ಆವಾಗ ನಾನು ನೀನು ಒಪ್ಕೊತೀನಿ ಅಂತ ಹೇಳ್ತಾನೆ. ಈ ಕಡೆ ಬಳೆ ಶಾಸ್ತ್ರ ಎಲ್ಲ ಮುಗಿಸಿ ಭಾಗ್ಯ ಮತ್ತು ಪೂಜಾ ಇಬ್ಬರು ಬರ್ತಾರೆ. ಅಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇರಬೇಕಾದ್ರೆ ಕನ್ನಿಕಾ ಬಂದು ಅವ್ರ ಫ್ರೆಂಡ್ಸ್ ಜೊತೆ ಬಂದು, ಇವರು ರಮಣ ಹೆಂಡ್ತಿನೇ, ಮದುವೆ ಆಗೋರು ಇವರೇನೆ ಅಂತ ಹೇಳಿ ಪರಿಚಯ ಮಾಡಿಸ್ತಾಳೆ. ಆಗ ಕನ್ನಿಕಾ ಫ್ರೆಂಡ್ಸು, ಏನು ಕನ್ನಿಕಾ ಇದು, ಇವರು ನಿಮ್ಮ ಅಣ್ಣನ ಹೆಂಡ್ತಿ ಆಗೋರಾ, ನಿಮ್ಮ ಸ್ಟೇಟಸ್ಸಿಗೆ ಗ್ರ್ಯಾಂಡಾಗಿರ್ತಾರೆ ಅಂದರೆ ಇವರೇನೋ ಈ ಥರ ಇದ್ದಾರೆ, ಸಿಂಪಲ್ಲಾಗಿ ಯಾವುದೋ ಆರ್ಡಿನರಿ ಸೀರೆ ಉಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಇನ್ನೊಬ್ಬರು ಫ್ರೆಂಡ್ಸ್ ಇದ್ದು, ಹೌದು ಕನ್ನಿಕಾ, ನಿಮ್ಮ ಲೆವೆಲಿಗೆ ಏನೋ ಇರ್ತಾರೆ ಅಂತ ಅಂದ್ಕೊಂಡ್ರೆ ನೀನು ಹೇಳಿದ್ರೆ ಈ ಥರ ಇದ್ದಾರಲ್ಲ ನಿಮ್ಮ ಅತ್ತಿಗೆ ಆಗೋರು ಅಂತ ಹೇಳ್ತಾಳೆ. ಅದಕ್ಕೆ ಕನ್ನಿಕಾ ಅವ್ರನ್ನ ನೀವು ಹೋಗಿರಿ ಅಂತ ಹೇಳಿ ಪೂಜಂಗೆ ಮತ್ತು ಭಾಗ್ಯಂಗೆ, ನೋಡಿ ಪೂಜಾ ನಾನು ಹೇಳಿರಲಿಲ್ವಾ ನಮ್ಮ ಸ್ಟೇಟಸ್ಸಿಗೆ ಸರಿಯಾಗಿರ್ಬೇಕು ನೀನು ಅಂಥೇಳಿ, ಹೇಗೆ ಎಲ್ಲ ಮಾತಾಡ್ತಿದ್ದಾರೆ ನೋಡು, ಈಗ ಪ್ರೋಗ್ರಾಮ್ ಇದೆ ಸಂಜೆ, ಶಾಸ್ತ್ರಕ್ಕೆಲ್ಲ ನೀನು ಇನ್ನೂ ಗ್ರ್ಯಾಂಡಾಗಿ ರೆಡಿಯಾಗಿರಬೇಕು ನಮ್ಮ ಲೆವೆಲಿಗೆ ಕರೆಕ್ಟಾಗಿ ಅಂತ ಹೇಳ್ತಾಳೆ. ಆಗ ಕನ್ನಿಕಾನ ಅಲ್ಲಿಂದ ಭಾಗ್ಯ ಕರ್ಕೊಂಡೋಗಿ, ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ಮಾತಾಡ್ತಾ ಇದ್ದಾಗ, ನಿಮ್ಮ ಸಂಸ್ಕೃತಿ ನಿಮ್ಮ ಮನೇಲಿ ಇರೋದನ್ನೆಲ್ಲ ನೀನು ಬಿಟ್ಟು ಮಾತಾಡು ಅಂತ ಹೇಳ್ತೀಯಲ್ಲ ಪೂಜಂಗೆ, ಸಂಸ್ಕೃತಿ ಅದನ್ನೆಲ್ಲ ಮರೆಯೋಕ್ಕಾಗತ್ತಾ, ಸಂಸ್ಕಾರನೂ ಮರೆಯೋಕ್ಕಾಗತ್ತಾ, ಮನೇಲಿ ಯಾರೂ ಅಷ್ಟೇ, ನೀನು ಮದುವೆ ಆದರೂ ಅಷ್ಟೇ, ನಾಳೆ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ನೀನು ಯಾವತ್ತೂ ಮರೆಯೋಕ್ಕಾಗಲ್ಲ, ಆ ಥರ ಹೇಳಬಾರ್ದು, ನೀನು ಮದುವೆ ಆಗೋ ಹುಡುಗಿ ಗೊತ್ತಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆದಿ ಅದೇ ಸಂದರ್ಭದಲ್ಲಿ ಬರ್ತಾರೆ. ಅದನ್ನು ಕನ್ನಿಕಾ ನೋಡಿಬಿಟ್ಟು ಬರೋ ಟೈಮಲ್ಲಿ, ಅಣ್ಣ ನೋಡೋಣ ನನಗೆ ಈ ಥರ ಹೇಳ್ತಾ ಇದ್ದಾರೆ ಬ್ರೋ, ನನಗೆ ಮನೆ ಬಿಟ್ಟು ಮದುವೆ ಆದ ತಕ್ಷಣವೇ ನೀನನ್ನು ಮನೆ ಬಿಟ್ಟು ಮದುವೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ, ನೋಡೋಣ ಅಂತ. ಭಾಗ್ಯ ಇಲ್ಲ ಅದು ಅಂತ ಹೇಳ್ತಾ ಇರ್ಬೇಕಾರೆ ಆದಿ, ಹೌದು ನೀವು ಮದುವೆ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರ್ರೀ, ಅವ್ರ ತಂದೆ ಮತ್ತು ಅವ್ರ ಅಣ್ಣ, ನಮ್ಮ ಅತ್ತೆ, ನಾವೆಲ್ಲ ಇದ್ದೀವಿ, ನೀವ್ಯಾಕ್ರಿ ಮಾತಾಡಿದ್ದು, ಮದುವೆ ಬಗ್ಗೆ ಮಾತಾಡಿದ್ರೋ ಇಲ್ವೋ ಅಂತ ಕೇಳ್ತಾರೆ. ಆಗ ಆದಿಗೆ ಸಿಟ್ಟು ಬಂದು ಭಾಗ್ಯನ ಮೇಲೆ ರೇಗಾಡಿ, ಈ ಥರ ಮಾತಾಡಿದ್ರೆ ಸರಿ ಅನಿಸ್ತಾ ಇಲ್ಲ ನನಗೆ ಅಂತೇಳಿ ಬೈದ್ಬಿಟ್ಟು ಹೋಗ್ತಾನೆ. ಆಗ ಕನ್ನಿಕಾ ಖುಷಿ ಪಡ್ತಾ ಇರ್ತಾಳೆ, ಹೇಗೆ ನಾನು ಅಂತೇಳಿ. ಅದನ್ನು ನೋಡ್ತಾ ಇರೋವಂಥ ಕುಸುಮ ಬಂದು, ಆದಿ ನಾನು ನಿನ್ನ ಹತ್ರ ಮಾತಾಡಬೇಕು, ಸ್ವಲ್ಪ ಬಾರಪ್ಪ ಅಂತೇಳಿ ಮಾತಾಡ್ತಾಳೆ. ಆಯಿತು ಅಂತ ಅಲ್ಲಿಂದ ಹೋದ ತಕ್ಷಣ ಬೇರೆ ಕಡೆ ಹೋಗಿ ಮಾತಾಡಿ, ಆದಿ ನೋಡು, ನಾನು ಭಾಗ್ಯನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ,
ನನ್ನ ಮಗಳು ಇದ್ದಿದ್ರು ಇಷ್ಟೊಂದು ಚೆನ್ನಾಗಿ ನೋಡ್ಕೊತಿದ್ಲೋ ಇಲ್ಲ. ನನ್ನ ಸೊಸೆನ ನಾನು ಎಷ್ಟು ಹೊಗಳ್ತೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊ ನೀನು. ನನ್ನ ಮಗ ಬಿಟ್ರು ಯಾರು ಬಿಟ್ಟರು ನಾನು ಮಾತ್ರ ನನ್ನ ಸೊಸೆನ ಬಿಟ್ಕೊಡಲ್ಲ. ನನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂದರೆ ಅರ್ಥ ಮಾಡ್ಕೊ ನೀನೇ. ಭಾಗ್ಯಂಗೆ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಬೇಡ. ಅವಳಿಲ್ಲ ಅಂದಿದ್ರೆ ನಾವು ಬೀದಿಗೆ ಇಟ್ಬಿಡ್ತಾ ಇದ್ವಿ. ಮನೇನ ಎಲ್ಲನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾಳೆ. ಅವಳನ್ನ ನೀನು ಅರ್ಥ ಮಾಡ್ಕೋ ಆದಿ ಅಂತ ಹೇಳ್ತಾಳೆ. ಆಗ ಈ ಮದುವೆನ ಯಾಕೆ ಒಪ್ಕೊಂಡಿದ್ದಾರೆ ಅಂತಲೇ ನನಗೆ ಚೆನ್ನಾಗಿ ಗೊತ್ತು. ದುಡ್ಡು ಸಿಗುತ್ತೆ ಅನ್ನೋದಕ್ಕೋಸ್ಕರ ತಾನೇ ಅಂತೇಳಿ ಹೇಳ್ತಾರೆ.